ಟ್ಯಾಕ್ಸೇಷನ್ ಬಿಲ್ ಏನ್ ಹೇಳುತ್ತೆ, ಜನರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ, ಇರುವಂತಹ ಕನ್ಫ್ಯೂಷನ್ಸ್ ಎಲ್ಲದಕ್ಕೂ ಕೂಡ ಕ್ಲಾರಿಟಿ ಕೊಡುವಂತಹ ಪ್ರಯತ್ನವನ್ನ ನಮ್ಮ ಜೊತೆಗಿರುವಂತಹ ಅತಿಥಿ ಮಾಡ್ತಾ ಇದ್ದಾರೆ. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸ್ಬಿಡೋಣ. ಅವ್ರ ಹತ್ರ ಕೂಡ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಸಿದ್ದನಗೌಡ ಅಂತ ರಾಯಚೂರಿಂದ ಕಾಲ್ ಮಾಡಿದ್ದಾರೆ. ಸಿದ್ದನಗೌಡ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್, ನಾನು ಕುಮಾರ್ ಪ್ರಸಾದ್ ಸರ್ ಜೊತೆ ಮಾತಾಡ್ಬೋದಾ? ಮಾತಾಡಿ ಡೈರೆಕ್ಟ್ ಆಗಿ ಮಾತಾಡಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಾನು ಸಿದ್ದನಗೌಡ ಅಂತ ರಾಯಚೂರಿನಿಂದ. ಹೇಳಿ ಸರ್. ಸರ್, ನನ್ನ ಲ್ಯಾಂಡ್ ಅನ್ನ ಅಗ್ರಿಕಲ್ಚರ್ ಲ್ಯಾಂಡ್ ಪಿತ್ರಾರ್ಜಿತ ಆಸ್ತಿನ ನಾನು ಇಂಡಸ್ಟ್ರಿಯಲ್ ಎಣ್ಣೆಯಾಗಿ ಮಾರ್ಪಾಡು ಮಾಡಿದ್ದೆ ಸರ್. ನಾನು ಒಂದ್ ಸಣ್ಣ ರೈಸ್ ಮಿಲ್ ಹಾಕ್ಬೇಕು ಅಂತ. ಈಗ ಅದರಲ್ಲಿ ರೋಡ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಬಂದಿರ್ತಕ್ಕಂಥ ದುಡ್ಡಿಗೆ ನಾನು ಟ್ಯಾಕ್ಸ್ ಏನಾದರೂ ಕಟ್ಬೇಕಾಗತ್ತನಾ ಸರ್? ಸೊ ಇವಾಗ ಸರ್ಕಾರದವರು ಯಾವುದಾದ್ರೂ ಪಬ್ಲಿಕ್ ಸರ್ವಿಸ್ ಮಾಡಲಿಕ್ಕೋಸ್ಕರ ಖಾಸಗಿ ಜಾಗವನ್ನು ತಗೊಂಡಾಗ ಅದಕ್ಕೆ ಕಾಂಪನ್ಸೇಷನ್ ಕೊಡುತ್ತೆ. ಆ ಥರ ಕೊಡೋ ಕಾಂಪನ್ಸೇಷನ್ಗೆ ಒಂದು ರೈಟ್ ಟು ಫೇರ್ ಕಾಂಪನ್ಸೇಷನ್ ಆ್ಯಕ್ಟ್ ಅಂತ ಒಂದು 2013ನೇ ಇಸ್ವಿನಲ್ಲಿ ಸರ್ಕಾರ ತಂದಿದೆ. ಅದ್ರ ಪ್ರಕಾರ ಯಾರು ಭೂಮಿ ಕಳ್ಕೊಳ್ತಾರೋ ಅವರಿಗೆ ಸರ್ಕಾರದಿಂದ ಕೊಡುವಂಥ ಈ ಒಂದು ಕಾಂಪನ್ಸೇಷನ್ ಪರಿಹಾರ ಏನಿದೆ, ಆ ಪರಿಹಾರಕ್ಕೆ ಇನ್ಕಮ್ ಟ್ಯಾಕ್ಸ್ ಇಲ್ಲ. ದಟ್ ಈಸ್ ಎಕ್ಸಮ್ಟೆಡ್. ಸೊ ಈಗ ಇವರು ಬಂದಿರೋ ಹಣಕ್ಕೆ ಅವರು ಹೇಗೆ ಬೇಕಾಗಿ ಅದನ್ನು ಯೂಸ್ ಮಾಡ್ಬೋದು, ಅದಕ್ಕೆ ಯಾವುದೇ ಟ್ಯಾಕ್ಸ್ ಅಪ್ಲಿಕಬಲ್ ಇಲ್ಲ. ಓಕೆ, ನಿಮ್ಮ ಪ್ರಶ್ನೆಗೆ ಕ್ಲಾರಿಟಿ ಸಿಕ್ತು ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕಾಗಿ. ಇನ್ನು ಸರ್, ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿದ್ರೆ, ಈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಇನ್ಕಮ್ ಮೇಲೆ ಟ್ಯಾಕ್ಸ್ ಈ ಹಿಂದೆ ಬೀಳ್ತಾ ಇತ್ತು. ಎಷ್ಟು 20% ಇತ್ತು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ನ ಇನ್ಕಮ್ ಟ್ಯಾಕ್ಸ್ ರೇಟ್ ಇದ್ದಿದ್ದು 12.5%. ಸೊ ಅದು ಈಗಲೂ ಕಂಟಿನ್ಯೂ ಆಗುತ್ತಾ ಅಂತ? ಈಗ ಒಂದು ಅಪಾರ್ಟ್ಮೆಂಟ್ ಮಾರಿ ನಂಗೆ ಲಾಭ ಬಂದರೆ ಅದರಲ್ಲಿ ನಾನು ಗೌರ್ಮೆಂಟ್ಗೂ ಕೂಡ ದುಡ್ಡು ಕೊಡಬೇಕಿತ್ತು, ಹೆಂಗದು ಈಗ? ಅದು ನಾನು ಆಗಲೇ ಹೇಳಿದಾಗೆ, ಈ ಹಳೆ ಆ್ಯಕ್ಟ್ 61 ಆ್ಯಕ್ಟಿಗೂ 2025 ಆ್ಯಕ್ಟಿಗೂ ಪಾಲಿಸಿಯಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಅದೇ ರೀತಿ ಟ್ಯಾಕ್ಸ್ ರೇಟ್ಸಲ್ಲೂ ಯಾವುದೇ ಬದಲಾವಣೆಗಳಿಲ್ಲ. ಈಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು ಮೊದಲು 20% ಅಂತ ಇತ್ತು. ಅದನ್ನು ಈಗ ಕಳೆದ ವರ್ಷ ಅಲ್ಲ, ಅದ್ರ ಹಿಂದಿನ ವರ್ಷದ ಬಜೆಟ್ನಲ್ಲಿ 12.5%ಗೆ ಇಳಿಸಿದ್ರು. ಆ ಪರ್ಸೆಂಟೇಜು ಹೊಸ ಆ್ಯಕ್ಟಲ್ಲೂ ಕಂಟಿನ್ಯೂ ಆಗುತ್ತೆ. ಇದರಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರ ನಾನು ಏನು ಹೇಳಬೇಕಂದ್ರೆ, ಈ ಟ್ಯಾಕ್ಸ್ ರೇಟ್ಸ್ ಇದೆಯಲ್ಲ, ಅದನ್ನು ಯಾವತ್ತೂ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಮಾಡುವ ಬದಲಾವಣೆಗಳಲ್ಲ. ಅದು ಇದು ಪಾರ್ಟ್ ಆಫ್ ಬಡ್ಜೆಟ್. ಬಡ್ಜೆಟ್ ಅಲ್ಲಿ ಯಾವ ಯಾವ ತೆರಿಗೆ ಸಂಬಂಧಪಟ್ಟಂತ ಅಮೆಂಡ್ಮೆಂಟ್ಸ್ ಮಾಡ್ತಾರೆ, ಅದಕ್ಕೆ ಒಂದು ಫೈನಾನ್ಸ್ ಆಕ್ಟ್ ಅಂತ ರಿಲೀಸ್ ಮಾಡ್ತಾರೆ ಪ್ರತಿ ವರ್ಷ. ಈಗ ಫಾರ್ ಎಕ್ಸಾಂಪಲ್ ಫೆಬ್ರವರಿ 1 ಮಾಡಿದಂಥ ಬಡ್ಜೆಟಲ್ಲಿ ಫೈನಾನ್ಸ್ ಬಿಲ್ 2015 ಅಂತ ರಿಲೀಸ್ ಮಾಡಿದ್ದಾರೆ. ಅದು ಇನ್ನೂ ಪಾರ್ಲಿಮೆಂಟಲ್ಲಿ ಅಪ್ರೂವಲ್ ಆಗಬೇಕಷ್ಟೇ. ಅಪ್ರೂವಲ್ ಆದಮೇಲೆ ಇಟ್ ಬಿಕಮ್ಸ್ ಎನ್ ಆಕ್ಟ್. ನಾಡ್ದು ಮಾರ್ಚ್ 14ರಿಂದ 2ನೇ ಅಧಿವೇಶನ, ಬಜೆಟ್ ಅಧಿವೇಶನ ಬಂದಾಗ ಅದನ್ನ ಅಪ್ರೂವ್ ಆಗುತ್ತೆ. ಸೊ ರೇಟ್ಸ್ ಎಲ್ಲವೂ ಫೈನಾನ್ಸ್ ಆಕ್ಟಲ್ಲಿ ಆಗುತ್ತೆ. ದಟ್ ಫೈನಾನ್ಸ್ ಆಕ್ಟ್ ಹ್ಯಾಸ್ ಎ ಲೈಫ್ ಆಫ್ 1 year, ಏಪ್ರಿಲ್ ಟು ಮಾರ್ಚ್. ಆಸ್ ಫಾರ್ ಆಸ್ ಇನ್ಕಮ್ ಟ್ಯಾಕ್ಸ್, ಇಟ್ ಈಸ್ ಎ ಮದರ್ ಆಕ್ಟ್. ಇದರಲ್ಲಿ ಚಾರ್ಜ್ ಮಾಡಬಹುದು, ಒಂದು ಪರ್ಟಿಕ್ಯುಲರ್ ಆಕ್ಟಿವಿಟಿಗೆ ಚಾರ್ಜ್ ಮಾಡಬಹುದು. ಯಾವ್ದ್ರ ಪ್ರಕಾರ ಅಂದ್ರೆ ಫೈನಾನ್ಸ್ ಆಕ್ಟ್ ಅಲ್ಲಿ ಏನ್ ಹೇಳುತ್ತೆ ಅದ್ರ ಪ್ರಕಾರ ಅಂತ ಹೇಳ್ತೀವಿ. ಆದ್ರಿಂದ ಹೊಸ ಬಿಲ್ ನಲ್ಲಿ ಅದಕ್ಕೆ ಯಾವುದೇ ಚೇಂಜಸ್. ಇನ್ನೊಂದು ಕುತೂಹಲ ಸರ್, ಈ ತರ ಹೊಸ ಬಿಲ್ಗಳನ್ನೆಲ್ಲ ಡ್ರಾಫ್ಟ್ ಮಾಡೋದಕ್ಕೆ ಒಂದು ಕಮಿಟಿ ಇರುತ್ತೆ, ಅವ್ರು ಕೂತ್ಕೊಂಡು ಮಾಡ್ತಾರಲ್ಲ. ಈ ಯಾವ ಆಧಾರದ ಮೇಲೆ ಮಾಡ್ತಾರೆ ಇವರು? ಈಗ ಪಬ್ಲಿಕ್ ಒಪಿನಿಯನ್ ಕ್ರಿಯೆ ತಗೊಳ್ತಾರ ಅಥವಾ ಬಿಸ್ನೆಸ್ ಸೆಕ್ಟರಿಂದ ಏನಾದರೂ ಒಪಿನಿಯನ್ಸ್ ತಗೋತಾರ? ಈ ಪ್ರೋಸೆಸ್ ಹೇಗೆ ನಡೆಯುತ್ತೆ? ಎಷ್ಟು ದಿನಗಳ ಕಾಲ ನಡೆಯುತ್ತೆ? ಇದಕ್ಕೆ ಅಪ್ರೂವಲ್ ಕೊಡ್ತಕ್ಕಂಥವ್ರು ಯಾರು ಅಂತಂದ್ಬಿಟ್ಟು? ಇದು ಈಗ ಫಾರ್ ಎಕ್ಸಾಂಪಲ್ ಈ ಬಿಲ್ಲನ್ನೇ ತಗೊಳ್ಳೋಣ. ಇನ್ಕಮ್ ಟ್ಯಾಕ್ಸ್ ಬಿಲ್ 2025ನಲ್ಲಿ ಸರ್ಕಾರವೇ ಒಂದು ಡಾಕ್ಯುಮೆಂಟ್ ಹೊರಡಿಸಿದೆ. ಅದ್ರ ಪ್ರಕಾರ ಅವ್ರು ಹೇಳಿದ್ದಾರೆ, ಸುಮಾರು 20,900 ಪ್ರಿಸೈಸ್ಲಿ 20,976 ಒಪಿನಿಯನ್ಸ್, ಸಜೆಷನ್ಸ್ ಸಾರ್ವಜನಿಕರು ನಮಗೆ ಕೊಟ್ಟಿದ್ದಾರೆ ಅಂತ. ಪಬ್ಲಿಕ್ ಡೊಮೈನ್ ಅಲ್ಲಿ ಹಾಕಿದ್ರು ಅವ್ರು ಅದನ್ನ. ಈಗ ಒಂದು 6 months ಬ್ಯಾಕ್ ಬಡ್ಜೆಟ್ 24 ಅಲ್ಲೇ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಹೇಳಿದ್ರು ಈ ತರ ನಾವು ಬದಲಾವಣೆ ತರ್ತೀವಿ ಅಂತ. ಅದು ಹೇಳಿದ ತಕ್ಷಣ ಒಪಿನಿಯನ್ಸ್ ನ ಕೇಳಿದ್ರು. ಇಷ್ಟು 20,000 ಜನ ಒಪಿನಿಯನ್ಸ್ ಕೊಟ್ಟಿದ್ದಾರೆ. ಅದಲ್ಲದೆ ಇಂಡಸ್ಟ್ರಿ ಬಾಡೀಸ್ ಅಂತ ಇರುತ್ತೆ, ಫಿಕಿ ಅಥವಾ ಇದು ಬೇರೆ ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್, ಈ ತರ ಪ್ರೊಫೆಷನಲ್ ಬಾಡೀಸ್ ಜೊತೆ ಡಿಸ್ಕಷನ್ ಮಾಡ್ತಾರೆ. ಅದು ಅಲ್ಲದೆ ಇಂಟರ್ನ್ಯಾಷನಲ್ ಟ್ರೆಂಡ್ ಹೇಗಿದೆ, ಬೇರೆ ದೇಶದಲ್ಲಿ ಟ್ಯಾಕ್ಸೇಷನ್ ಹೇಗಿದೆ ಅಂತ ಸ್ಟಡಿ ಮಾಡ್ತಾರೆ. ಇದಕ್ಕೋಸ್ಕರ ಸುಮಾರು 150 ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಅವರೇ ಕೊಟ್ಟಿರೋ ಡೇಟಾ ಪ್ರಕಾರ ಸುಮಾರು 60,000 ಮ್ಯಾನ್ ಅವರ್ಸ್ ಇದ್ರ ಮೇಲೆ ಕೆಲಸ ಮಾಡಿದ್ದಾರೆ. ಆಮೇಲೆ 2009 ಮತ್ತು 2019ನೇ ಇಸ್ವಿನಲ್ಲಿ ಈ ತರ ಬದಲಾವಣೆ ಮಾಡಬೇಕು ಅಂತ ಹೇಳಿ ಆವಾಗಲೂ ಪ್ರಯತ್ನ ಮಾಡಿದ್ರು. ಮತ್ತೆ ಅದು ಕೊನೆಗೆ ಆಕ್ಟ್ ಆಗಲಿಲ್ಲ. ಆವಾಗ ಏನ್ ಮಾಡಿದ್ರು ಅದ್ರ ವಿಚಾರವನ್ನು ಇದರಲ್ಲಿ ಕನ್ಸಿಡರ್ ಮಾಡಿದ್ರು.
ಇದ್ರ ಹಿಂದೆ ಅಂದರೆ ಸುಮಾರು UK-ನಲ್ಲಿ 2010ನೇ ಇಸ್ವಿನಲ್ಲಿ ಅವ್ರದ್ದು ಹಳೆ ಆ್ಯಕ್ಟನ್ನು ತೆಗೆದು ಒಂದು ಹೊಸ ಆ್ಯಕ್ಟ್ ಅಂತ ಮಾಡಿದರು, ಸಿಂಪ್ಲಿಫೈ ಮಾಡಿದರು. ಆಸ್ಟ್ರೇಲಿಯಾದಲ್ಲಿ 1997ರಲ್ಲಿ ಮಾಡಿದರು. Okay. ಸೊ ಈ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಮಿಟಿಯವರು ಇದನ್ನ ಎಲ್ಲ ಸ್ಟಡಿ ಮಾಡಿ ಕೂಲಂಕಷವಾಗಿ ಈ ಹೊಸ ಬಿಲ್ಲನ್ನು ತಂದಿದ್ದಾರೆ. ಸೊ ಎವ್ರಿ ಸ್ಟೇಕ್ ಹೋಲ್ಡರ್ ಈಸ್ ಟೇಕನ್ ಇನ್ ಟು ಕಾನ್ಫಿಡೆನ್ಸ್. ಓಕೆ, ಒಬ್ರು ಕಾಲರ್ ಇದ್ದಾರೆ ಸರ್, ಮಾತಾಡ್ಸ್ಬಿಡೋಣ. ಕೃಷ್ಣ ಪ್ರಸಾದ್ ಅಂತ ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ಕೃಷ್ಣ ಪ್ರಸಾದ್ ಅವರೇ ನಮಸ್ಕಾರ. ಹಲೋ ಮೇಡಮ್, ನಮಸ್ತೆ. ಹಲೋ ಸರ್, ನಮಸ್ತೆ. ಪ್ರಶ್ನೆ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಏನೇ ಇದ್ರು ಡೈರೆಕ್ಟಾಗಿ ಕೇಳಿ. ಸರ್, ನನ್ನ ಪ್ರಶ್ನೆ ನ್ಯೂ ಟ್ಯಾಕ್ಸ್ ರೆಜಿಮ್ ಅಲ್ಲಿ ಹೌಸ್ ಲೋನ್ ರಿಲೆವೆಂಟ್ ಡಿಡಕ್ಷನ್ಸ್ ಅವೈಲೇಬಲ್ ಇದೆಯಾ ಇಲ್ವಾ ಈಗಿನ ನ್ಯೂ ರೆಜಿಮ್ ಪ್ಲಸ್ ವಿತ್ ನ್ಯೂ ಟ್ಯಾಕ್ಸೇಷನ್ ಸಿಸ್ಟಮ್ ಅಲ್ಲಿ? ಹೌಸಿಂಗ್ ಲೋನ್ನ ಕಟ್ತಿದೀವಿ ಅಂತ ನ್ಯೂ ಟ್ಯಾಕ್ಸ್ ರೆಜಿಮ್ನಲ್ಲಿ ನಾನು ಆವಾಗಲೇ ಹೇಳಿದಾಗೆ ಡಿಡಕ್ಷನ್ಸು ಎಕ್ಸಂಪ್ಷನ್ಗಳಿಗೆ ಓಲ್ಡ್ ಟ್ಯಾಕ್ಸ್ ರೆಜಿಮ್ನಲ್ಲಿ ಕೊಟ್ಟಂಗೆ ಕೊಡಲ್ಲ. ಹೌಸಿಂಗ್ ಲೋನ್ ಮೇಲೆ ನೀವು ಇಂಟ್ರೆಸ್ಟ್ ತಗೊಂಡಿದ್ರೆ ಅದಕ್ಕೆ ನ್ಯೂ ಟ್ಯಾಕ್ಸ್ ರೆಜಿಮ್ನಲ್ಲಿ ಡಿಡಕ್ಷನ್ ಸಿಗೋದಿಲ್ಲ. ಆದರೆ ಆ ಬೆನಿಫಿಟ್ ಅದು ತಗೊಳ್ಳೋದು ಬೆನಿಫಿಟ್ ತಗೊಳಕ್ಕಾಗೋದಿಲ್ಲ. ಆಗಲ್ಲ. ಓಕೆ, ಇನ್ನಷ್ಟು ವಿಚಾರಗಳನ್ನ ಮಾತನಾಡ್ತಾ ಹೋಗೋಣ. ಒಂದು ಪುಟ್ಟ ವಿರಾಮದ ನಂತರ ಮಾತುಕತೆ ಮುಂದುವರಿಯುತ್ತೆ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕರೆ ಮಾಡಿ ನೇರವಾಗಿ ಅವ್ರ ಜೊತೆಯಲ್ಲಿ ಆ ಪರಿಹಾರವನ್ನು ಪಡ್ಕೋಬಹುದು.